ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಶರಣ ನುಲಿ ಚಂದಯ್ಯನವರ ಜಯಂತಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಹಶೀಲ್ದಾರ್ ಅನಿಲ್ ಬಡಗೇರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಾರ್ಯಾಲಯದ ಶಿಕ್ಷಣ ಸಂಯೋಜಕ WI ಭಜಂತ್ರಿ, ಅಬಕಾರಿ ನಿರೀಕ್ಷಕ ಆದಿನಾಥ್ ನರಸಗೊಂಡ, ಮುಖ್ಯ ಪಶುವೈದ್ಯಾಧಿಕಾರಿ RV ನಾಗರಳ್ಳಿ, ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡ್ಡಮನಿ ಹಾಗೂ ಕೋರಮ್ಮ ಸಮಾಜದ ಪ್ರಮುಖರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಶರಣ ನುಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಶ್ರದ್ಧಾ ಭಕ್ತಿಗಳಿಂದ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು. ನಂತರ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಸೇರಿದಂತೆ ಗಣ್ಯರು ಶರಣ ನುಲಿ ಚಂದಯ್ಯನವರ ಕಾಯಕದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಬಹಳ ಒಂದು ವಿಶೇಷವಾಗಿರ್ತಕ್ಕಂತಹ ತತ್ವ ಹಿನ್ನೆಲೆಯಲ್ಲಿ ಬೆಳೆದು ಬಂದು ಬಸವಣ್ಣನವರ ಸಮಕಾಲೀನರ ಅವರ ತತ್ವ ಹಾದಿಯಲ್ಲಿನೇ ಬದುಕು ಕಟ್ಕೊಂಡಿರ್ತಕ್ಕಂತಹ ಮಹಾನ್ ಚೇತನ ನುಲಿಯ ಚಂದಯ್ಯನವರು. ವಿಶೇಷವಾಗಿ ಬಸವಣ್ಣವರ ಕಾಲದಲ್ಲಿ ಬಸವಣ್ಣನವರ ವ್ಯಕ್ತಿತ್ವ ಹಿಪ್ನೋಟಿಸಮ್ ಇತ್ತು. ಅಂದರೆ ಶರಣರನ್ನ ಸೆಳೆಯುವಂತಹ ವ್ಯಕ್ತಿತ್ವ ಅವರು ಹೊಂದಿದ್ದರಿಂದ ಅವರ ಒಂದು ಪ್ರಭಾವಕ್ಕೆ ಒಳಗಾದವರು ಶರಣ ನುಲಿ ಚಂದಯ್ಯನವರು ಅನ್ನುವುದನ್ನು ಕೂಡ ನಾವು ಇತಿಹಾಸದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿರ್ತಕ್ಕಂತಹ ಶರಣರು ಬಿಜಾಪುರ ಜಿಲ್ಲೆಯ ಶಿವನಗಿಯಲ್ಲಿ ಜನ್ಮ ತಾಳಿದರು ಅನ್ನೋದು ಕೂಡ ನಾವು ಇತಿಹಾಸ ಡಾಕ್ಟರ್ ಹಲ್ಕಟ್ಟಿ ಅವರು ಬರೆದಿರ್ತಕ್ಕಂಥ ಒಂದು ವಿಶೇಷ ಲೇಖನದಿಂದ ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. ಇದರ ಅರ್ಥ ಇವತ್ತು ನಾವು ಆಚರಿಸುವಂತಹ ಜಯಂತಿಯ ಶರಣರ ವಚನಗಳು 48 ವಚನಗಳು ನಮಗೆ ಓದಲಿಕ್ಕೆ ಸಿಗ್ತಾ ಇದೆ. ಆ ಶರಣರು ಆ ವಚನಗಳಲ್ಲಿ ಹೇಳಿರ್ತಕ್ಕಂತಹ ತತ್ವ ಸಿದ್ಧಾಂತಗಳೇನು ಕಾಯಕ ಬಿಟ್ಟ ಹೇಳಲಿಲ್ಲ, ಜಂಗಮ ಸೇವೆ ಬಿಟ್ಟು ಇನ್ನೇನು ಹೇಳಿಲ್ಲ. ಅವರ ವಚನಗಳನ್ನು ನಾವು ನೋಡ್ತಾ, ನಾವು ಕೇಳ್ತಾ, ಮಾತಾಡ್ತಾ ಅವರ ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಗುರು ಸೇವೆ, ಲಿಂಗಮ ಸೇವೆ ಅನ್ನೋದನ್ನೇ ಕೂಡ ಅವರು ವಿಶೇಷವಾಗಿರ್ತಕ್ಕಂಥದ್ದು. ಸಮಸ್ತ ತಾಲೂಕಿನ ಜನರಿಗೆ ಕಾಯಕ ಯೋಗಿ ನುಲಿಯ ಚಂದಯ್ಯನವರ ಜಯಂತಿಯ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತಾ, ಈಗಾಗಲೇ ಉಪನ್ಯಾಸಕರು ನುಲಿಯ ಚಂದಯ್ಯನವರ ಜೀವನ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಯಾವೇ ಮಹನೀಯರಾಗಿದ್ದರೂ ಕೂಡ ತಮ್ಮ ಕಾಯಕವನ್ನು ಮೊದಲು ಪ್ರೀತಿಸಬೇಕು. ಅದಾದ ನಂತರ ಅದರ ಜೊತೆಗೆ ನಮ್ಮ ಭಾವನೆಗಳು ಮತ್ತು ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಬಂದಿದ್ದಾರೆ. 12ನೇ ಶತಮಾನಕ್ಕಿಂತಲೂ ಹಿಂದೆ ಈ ಶಿಕ್ಷಣ ಮತ್ತು ಓದು ಅಂತಕ್ಕಂಥದ್ದು ಕೆಲವು ಪಂಗಡಗಳಿಗೆ ಸೀಮಿತ ಆಗಿತ್ತು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಏನು ವಚನ ಕ್ರಾಂತಿ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಮೇಲು ಕೀಳು ಇಲ್ಲದೆ ಸಮಾನರಾಗಿ ಎಲ್ಲ ವರ್ಗದವರನ್ನು ತೆಗೆದುಕೊಂಡು ಸಮಾಜದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದರು. ಅಂತಹ ವಿವಿಧ ಕಾಯಕಗಳನ್ನು ಮಾಡ್ತಾ ಬಸವಣ್ಣನವರ ಜೊತೆಗೂಡಿ ಸಮಾಜವನ್ನು ತಿದ್ದತಕ್ಕಂತಹ ಮತ್ತು ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ತಕ್ಕಂತಹ ಕಾಯಕದಲ್ಲಿ ನಿರತರಾದವರಲ್ಲಿ ನಮ್ಮ ನುಲಿಯ ಚಂದಯ್ಯನವರು ಕೂಡ ಒಬ್ಬರು. नुली चंदन महाराज की जय, नुली चंदन महाराज की जय, नुली चंदन ಅವರಿಗೆ ಜೈ.